ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ಸುನಾಮಿ ಏಳುವ ಮುನ್ಸೂಚನೆ ಸಿಕ್ಕಿದೆ. ಜಿಯೋ ಹಾಗೂ ಇತರೆ ಖಾಸಗಿ ಕಂಪನಿಗಳು ತಮ್ಮ ರೀಚಾರ್ಜ್ ರೇಟ್ ಹೆಚ್ಚು ಮಾಡಿದ ಕೂಡಲೇ BSNL ಅನ್ನುವ ಗತ ಕಾಲದ ಚಕ್ರವರ್ತಿ ಯಾವ ರೀತಿ ಫಿನಿಕ್ಸ್ ಅಕ್ಕಿಯಂತೆ ಎದ್ದು ಬಂತು ಅನ್ನೋದನ್ನ ನೀವೆಲ್ಲ ನೋಡಿರಬಹುದು. ICUನಲ್ಲಿದ್ದ BSNLಗೆ ಆಕ್ಸಿಜನ್ ಕೊಟ್ಟಿದ್ದು ಟಾಟಾ ಅನ್ನುವ ನಮ್ಮ ದೇಶದ ಹೆಮ್ಮೆಯ ಸಂಸ್ಥೆ. ಯಾವಾಗ ಟಾಟಾ BSNLನ ಜೊತೆ ಸೇರಿಕೊಂಡು ಬಿಡ್ತೋ, ಅಲ್ಲಿಂದ ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ಹೊಸ ಅಧ್ಯಾಯವೊಂದು ಆರಂಭವಾಗಿದೆ. ಖಾಸಗಿ ಕಂಪನಿಗಳಿಗೆ ಸೆಡ್ಡು ಹೊಡೆದು BSNL ಬಿರುಗಾಳಿಯನ್ನೇ ಎಬ್ಬಿಸಿ ಬಿಟ್ಟಿದೆ. ಹೀಗೆ ಟಾಟಾ ಹಾಗೂ BSNL ಒಟ್ಟು ಸೇರಿ ಶುರು ಮಾಡಿರುವ ಟೆಲಿಕಾಂ ಕ್ರಾಂತಿಯಲ್ಲಿ ಇದೀಗ ಮತ್ತೊಂದು ಮಹಾಶಕ್ತಿ ಎಂಟ್ರಿ ಕೊಟ್ಟು ಬಿಟ್ಟಿದೆ. ಆ ಮಹಾಶಕ್ತಿ ಬೇರ್ಯಾವುದೂ ಅಲ್ಲ, ಎಲನ್ ಮಸ್ಕ್. ಹೌದು, ಜಗತ್ತಿನ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದ ಎಲನ್ ಮಸ್ಕ್ ಕಂಪನಿ ಇದೀಗ BSNLನ ಜೊತೆ ಕೈ ಜೋಡಿಸಲು ಮುಂದಾಗಿದೆ. ಅಲ್ಲಿಗೆ ಟಾಟಾ, BSNL ಹಾಗೂ ಟೆಸ್ಲಾ ಈ ಮೂರು ಕಂಪನಿಗಳು ಸೇರಿಕೊಂಡು ಬಿಟ್ಟರೆ ಟೆಲಿಕಾಂ ಕ್ಷೇತ್ರದಲ್ಲಿ ಕೇವಲ ಕ್ರಾಂತಿಯಲ್ಲ, ಸುನಾಮಿ ಏಳೋದ್ರಲ್ಲಿ ಯಾವುದೇ ಅನುಮಾನ ಬೇಡವೇ ಬೇಡ. ಹೌದು, ಎಲನ್ ಮಸ್ಕ್ ಒಡೆತನದ ಕಂಪನಿಯೊಂದು BSNL ಜೊತೆ ಕೈ ಜೋಡಿಸಲು ಮುಂದಾಗಿದೆ. ಟಾಟಾ ಬಂದು BSNL ಅನ್ನ ಮೇಲೆತ್ತುತ್ತಿದ್ದಂತೆ ಎಲನ್ ಮಸ್ಕ್ ಕಂಪನಿ ಕೂಡ ಈ ಮಹಾಕ್ರಾಂತಿಗೆ ಕೈ ಜೋಡಿಸಿ ಬಿಟ್ಟಿದೆ. ಅಷ್ಟಕ್ಕೂ ಜಗತ್ತಿನ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದ ಎಲನ್ ಮಸ್ಕ್ ಅವರ ಕಂಪನಿ BSNL ಜೊತೆ ಕೈ ಜೋಡಿಸ್ತಾ ಇರೋದು ಯಾಕೆ? ಮಸ್ಕ್ ಕಂಪನಿ BSNL ಜೊತೆ ಟೈಅಪ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದು ಯಾಕೆ? ಎಲನ್ ಮಸ್ಕ್ ಎಂಟ್ರಿಯಿಂದ ಭಾರತೀಯ ಟೆಲಿಕಾಂ ಕ್ಷೇತ್ರದಲ್ಲಿ ಯಾವೆಲ್ಲ ಬದಲಾವಣೆ ಆಗಬಹುದು? BSNL ಮತ್ತೊಮ್ಮೆ ಭಾರತದ ಟೆಲಿಕಾಂ ಚಕ್ರವರ್ತಿಯಾಗಿ ಮೆರೆಯುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಇದೇ ರೀತಿ ಇದೀಗ BSNLಗೂ ಕೂಡ ಒಂದೊಳ್ಳೆ ಸಮಯ ಬಂದು ಬಿಟ್ಟಿದೆ. ಒಂದು ದಶಕದ ಹಿಂದೆ ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ರಾಜನಂತೆ ಮೆರೆದಿದ್ದ BSNL ಜಿಯೋ ಹಾಗೂ ಏರ್ಟೆಲ್ನ ಹೊಡೆತಕ್ಕೆ ಹೇಳ ಹೆಸರಿಲ್ಲದಂತೆ ಹೋಗಿತ್ತು. ಈಗಿನ ಮಕ್ಕಳಿಗಂತೂ BSNL ಅಂದ್ರೆ ಯಾವ ಕಂಪನಿ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಪರಿಸ್ಥಿತಿ ಹೀಗಿರುವಾಗ BSNLಗೆ ಆನೆ ಬಲ ತಂದು ಕೊಟ್ಟಿದ್ದು ಟಾಟಾದ ಎಂಟ್ರಿ. ಟಾಟಾ ಮುಳುಗುತ್ತಿದ್ದ BSNL ಅನ್ನ ಮತ್ತೆ ಮೇಲಕ್ಕೆತ್ತುವ ಪ್ರಯತ್ನ ಮಾಡುತ್ತೆ. ಅದಕ್ಕೆ ಭಾರತದ ಜನ ಕೂಡ ಸಾಥ್ ಕೊಡ್ತಾರೆ. ಹೀಗೆ ಸಾಥ್ ಕೊಡೋದಕ್ಕೆ ಕಾರಣ ಕೂಡ ಇತ್ತು. ಖಾಸಗಿ ಕಂಪನಿಗಳ ದರ ಹೆಚ್ಚಳದಿಂದ ಅವರೆಲ್ಲ ರೋಸಿ ಹೋಗಿದ್ರು. ಇದೇ ಸಮಯವನ್ನ ಬಳಸಿಕೊಂಡ BSNL ಉತ್ತಮ ಆಫರ್ಗಳನ್ನ ಗ್ರಾಹಕರಿಗೆ ನೀಡೋದಕ್ಕೆ ಶುರು ಮಾಡುತ್ತೆ. ಹೀಗಾಗಿ ದಿನವೊಂದಕ್ಕೆ ಲಕ್ಷ ಸಂಖ್ಯೆಯಲ್ಲಿ ಜನ BSNLಗೆ ತಮ್ಮ ಸಿಮ್ಗಳನ್ನ ಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ನೋಡುತ್ತಿದ್ದಂತೆ ನಷ್ಟದ ಸುಳಿಯಲ್ಲಿದ್ದ BSNL ಲಾಭದ ಹಾದಿಗೆ ಬರುತ್ತೆ. ಈ ಆರ್ಥಿಕ ವರ್ಷದಲ್ಲಿ BSNL ಬರೋಬ್ಬರಿ 21,000 ಕೋಟಿಯಷ್ಟು ಆದಾಯ ಗಳಿಸಿಬಿಟ್ಟಿದೆ. 2025ರ ಹೊತ್ತಿಗೆ ದೇಶದ 25% ಟೆಲಿಕಾಂ ಮಾರ್ಕೆಟ್ ಶೇರ್ ಅನ್ನ ಕಬ್ಜಾ ಮಾಡಲು BSNL ಪ್ಲಾನ್ ಕೂಡ ಮಾಡಿದೆ. ಹೀಗೆ BSNL ಸಕ್ಸಸ್ನ ಹಾದಿಗೆ ಬರ್ತಾ ಇದ್ದಂತೆ ಎಲನ್ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಅನ್ನುವ ಕಂಪನಿ BSNL ಜೊತೆ ಕೈ ಜೋಡಿಸಲು ಮುಂದಾಗಿದೆ. ಸ್ನೇಹಿತರೆ, ನೀವೆಲ್ಲ ಎಲನ್ ಮಸ್ಕ್ ಬಗ್ಗೆ ಕೇಳಿರಬಹುದು. ಟೆಸ್ಲಾ ಅನ್ನುವ ಕಂಪನಿಯ ಒಡೆಯ ಇದೇ ಎಲನ್ ಮಸ್ಕ್. ಟ್ವಿಟರ್ ಕೂಡ ಈಗ ಎಲನ್ ಮಸ್ಕ್ ಒಡೆತನದಲ್ಲಿದೆ. ಸ್ಟಾರ್ಲಿಂಕ್ ಅನ್ನುವ ಕಂಪನಿ ಕೂಡ ಎಲನ್ ಮಸ್ಕ್ ಮಾಲೀಕತ್ವದಲ್ಲಿದೆ. ಸ್ಟಾರ್ಲಿಂಕ್ ಅನ್ನೋದು ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಸೇವೆಯನ್ನ ಒದಗಿಸುವ ಕಂಪನಿ. ಇದೀಗ ಇದೇ ಸ್ಟಾರ್ಲಿಂಕ್ಗೆ ನಮ್ಮ ಕೇಂದ್ರದ ದೂರ ಸಂಪರ್ಕ ಇಲಾಖೆ GMPCS ಲೈಸೆನ್ಸ್ ಕೊಡೋದಕ್ಕೆ ಮುಂದಾಗಿದೆ. ಇಲ್ಲಿ GMPCS ಅಂದ್ರೆ ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಶನ್ ಬೈ ಸ್ಯಾಟಲೈಟ್ ಅಂತ ಅರ್ಥ. ಮೊದಲೇ ಸ್ಟಾರ್ಲಿಂಕ್ ಕಂಪನಿ ಸ್ಯಾಟಲೈಟ್ ಮೂಲಕ ನೆಟ್ವರ್ಕ್ ಪ್ರೊವೈಡ್ ಮಾಡೋದರಲ್ಲಿ ಎತ್ತಿದ ಕೈ. ಹೀಗಾಗಿ ಇದೇ ಕಂಪನಿಗೆ ಈ ಲೈಸೆನ್ಸ್ ಅನ್ನ ಕೊಡೋದಕ್ಕೆ ದೂರ ಸಂಪರ್ಕ ಇಲಾಖೆ ಮುಂದಾಗಿದೆ. ಈಗ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಸೇವೆ ಯಾವ ರೀತಿ ಸಿಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಿರಬಹುದು. ಕೇಬಲ್ ಮೂಲಕ ಹಾಗೂ ಏರ್ ಫೈಬರ್ ಮೂಲಕ ಇಂಟರ್ನೆಟ್ ಸೇವೆಯನ್ನ ಬೇರೆ ಬೇರೆ ಕಂಪನಿಗಳು ಒದಗಿಸುತ್ತಿವೆ. ಆದರೆ ಇದೆಲ್ಲ ಕೇವಲ ನಗರ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಗ್ರಾಮೀಣ ಪ್ರದೇಶದವರಿಗೆ ಈ ಸೌಲಭ್ಯ ಇನ್ನೂ ಕೂಡ ತಲುಪಿಲ್ಲ. ಒಂದು ವೇಳೆ ಸ್ಯಾಟಲೈಟ್ ಮೂಲಕ ಇಂಟರ್ನೆಟ್ ಸೇವೆ ಶುರುವಾಗಿ ಬಿಟ್ರೆ ಆ ಸೌಲಭ್ಯ ಗ್ರಾಮೀಣ ಪ್ರದೇಶಗಳಿಗೆ ಕೂಡ ಅತ್ಯಂತ ಸುಲಭದಲ್ಲೇ ಸಿಗುತ್ತೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ?
ಎಲನ್ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್ ಕಂಪನಿ 2022ರಲ್ಲಿ ಈ ಲೈಸೆನ್ಸ್ಗೆ ಅಪ್ಲೈ ಮಾಡಿತ್ತು. ಆದರೆ ಆ ಸಂದರ್ಭದಲ್ಲಿ ಸರ್ಕಾರ ಸ್ಟಾರ್ಲಿಂಕ್ಗೆ ಲೈಸೆನ್ಸ್ ಕೊಟ್ಟಿರಲಿಲ್ಲ. ಇದೀಗ ಸಮಯ ಸಂದರ್ಭವನ್ನ ಬಳಸಿಕೊಂಡು ಲೈಸೆನ್ಸ್ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇಲ್ಲಿ ಸರ್ಕಾರ ಸ್ಟಾರ್ಲಿಂಕ್ಗೆ ಲೈಸೆನ್ಸ್ ಕೊಡೋದಕ್ಕೆ ಹಲವು ಕಾರಣ ಇದೆ. ಮೊದಲೇ ಕಾರಣ ಟಾಟಾ BSNL ಜೊತೆ ಟೈ ಅಪ್ ಆಗಿರೋದು ನಿಮ್ಗೆಲ್ಲ ಗೊತ್ತಿದೆ. ಯಾವಾಗ ಟಾಟಾ BSNL ಜೊತೆ ಕೈ ಜೋಡಿಸಿ ಬಿಡ್ತೋ ಆಗ್ಲೇ BSNL ನಂತಹ ಕಂಪನಿ ಮೇಲೆ ಬರಬೇಕು ಅಂದ್ರೆ ಅದಕ್ಕೆ ಸ್ಟಾರ್ಲಿಂಕ್ನ ನೆರವಿನ ಅಗತ್ಯ ಇದೆ ಅನ್ನೋದನ್ನ ಸರ್ಕಾರಕ್ಕೆ ಟಾಟಾ ಮನವರಿಕೆ ಮಾಡುತ್ತೆ. ಟಾಟಾ ಈ ರೀತಿ ಸರ್ಕಾರಕ್ಕೆ ಮನವರಿಕೆ ಮಾಡ್ತಾ ಇದ್ದಂತೆ ಸರ್ಕಾರ ಕೂಡ ಅಸ್ತು ಅಂತ ಹೇಳಿಬಿಟ್ಟಿದೆ ಅನ್ನುವ ವರದಿಗಳು ಬರ್ತಾ ಇದೆ. ಮತ್ತೊಂದು ಕಡೆ ಸರ್ಕಾರ BSNLಗೆ ಕೋಟಿ ಪ್ಯಾಕೇಜ್ ಅನ್ನ ಕೂಡ ಘೋಷಣೆ ಮಾಡಿದೆ. ಕೇವಲ ಪ್ಯಾಕೇಜ್ ಘೋಷಣೆ ಮಾಡಿದ್ದು ಮಾತ್ರವಲ್ಲ, ಪ್ಯಾಕೇಜ್ನ ಸಹಾಯ ಪಡೆದು ಮುಂದಿನ 1 ವರ್ಷದಲ್ಲಿ ಬೆಳೆದು ತೋರಿಸಬೇಕು ಅನ್ನುವ ಟಾರ್ಗೆಟ್ ಅನ್ನ ಕೂಡ ಸರ್ಕಾರ ಕೊಟ್ಟಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಮುಂದಿನ 1 ವರ್ಷದ ಅವಧಿಯಲ್ಲಿ 25% ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನುವ ಗುರಿಯನ್ನ BSNLಗೆ ನೀಡಲಾಗಿದೆ. ಈಗ ಟೆಲಿಕಾಂ ಕ್ಷೇತ್ರದಲ್ಲಿ BSNLನ ಮಾರ್ಕೆಟ್ ಶೇರ್ ಇರೋದು ಕೇವಲ 7% ಮಾತ್ರ. ಸರ್ಕಾರ ನೀಡಿರುವ ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ BSNL 4 ಪಟ್ಟು ಮಾರ್ಕೆಟ್ ಅನ್ನ ಇನ್ನು ಕೇವಲ 1 ವರ್ಷದ ಅವಧಿಯಲ್ಲಿ ಕ್ಯಾಪ್ಚರ್ ಮಾಡಬೇಕು. ಕೇವಲ ಟಾರ್ಗೆಟ್ ಮಾತ್ರ ಕೊಟ್ಟಿದ್ದಲ್ಲ, ಅದಕ್ಕೆ ಸಹಕಾರವನ್ನ ಕೂಡ ಸರ್ಕಾರ ಕೊಡ್ತಾ ಇದೆ. ಈ ಬಜೆಟ್ನಲ್ಲಿ ಬರೋಬ್ಬರಿ 82,000 ಕೋಟಿ ಅನುದಾನವನ್ನ BSNLಗೆ ನೀಡಲಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರಬಹುದು, ಒಂದು ಕಾಲದಲ್ಲಿ ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ರಾಜನಂತೆ ಮೆರೆದಿದ್ದ BSNL ಇತ್ತೀಚಿನವರೆಗೂ ಸಾಲದಲ್ಲಿ ಮುಳುಗಿತ್ತು. ಆದರೆ ಇದೀಗ BSNLನ ಸಾಲ ಕಡಿಮೆ ಆಗ್ತಾ ಬರ್ತಾ ಇದೆ. 3 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ BSNL ಸಾಲದಿಂದ ಲಾಭದೆಡೆಗೆ ಬಂದು ಬಿಟ್ಟಿದೆ. ಹಾಗಂತ ಸಾಲವೇ ಇಲ್ಲ ಅಂತಲ್ಲ. ಕಳೆದ ವರ್ಷ BSNLಗೆ ಸುಮಾರು 8,000 ಕೋಟಿವರೆಗೂ ಸಾಲ ಇತ್ತು. ಆದರೆ ಈಗ ಆ ಸಾಲ 5,000 ಕೋಟಿಗೆ ಇಳಿದಿದೆ. ಇದು ಬೆಳೆಯುವ ಕಂಪನಿಯ ಲಕ್ಷಣ. ಮತ್ತೊಂದು ಕಡೆ BSNL ಗ್ರಾಹಕರನ್ನ ಸೆಳೆಯೋದಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲಾ ಪ್ರಯತ್ನವನ್ನ ಮಾಡ್ತಾ ಇದೆ. ಖಾಸಗಿ ಕಂಪನಿಗಳು ತಮ್ಮ ರೀಚಾರ್ಜ್ ದರವನ್ನ ಹೆಚ್ಚಳ ಮಾಡ್ತಾ ಇದ್ದಂತೆ BSNL ಬೇರೆ ಬೇರೆ ಕಡಿಮೆ ದರದ ರೀಚಾರ್ಜ್ ಪ್ಲಾನ್ ಅನ್ನ ಪರಿಚಯ ಮಾಡಿದ್ದು ನಿಮ್ಗೆ ಗೊತ್ತಿರಬಹುದು. ಈ ಪ್ಲಾನ್ಗಳನ್ನ ನೋಡಿಯೇ ಬರೋಬ್ಬರಿ 30 ಲಕ್ಷ ಗ್ರಾಹಕರು BSNLನ ಬಾಗಿಲು ತಟ್ಟಿದ್ದಾರೆ. ಅಂದ್ರೆ ಕೇವಲ 1 ತಿಂಗಳ ಅವಧಿಯಲ್ಲಿ BSNL 30 ಲಕ್ಷ ಗ್ರಾಹಕರನ್ನ ಹೆಚ್ಚು ಮಾಡಿಕೊಂಡು ಬಿಟ್ಟಿದೆ. ಸ್ನೇಹಿತರೆ, ಇಲ್ಲಿ ಮತ್ತೊಂದು ವಿಷಯ ನಿಮ್ಗೆ ಗೊತ್ತಿರಬೇಕು. BSNL 2 ದಶಕದ ಹಿಂದೆಯೇ ದೇಶದ ಮೂಲೆ ಮೂಲೆಯನ್ನ ತಲುಪಿತ್ತು. ತೀರಾ ಹಳ್ಳಿ ಪ್ರದೇಶಕ್ಕೂ ಕೂಡ ತಮ್ಮ ಸೇವೆಯನ್ನ ನೀಡಿತ್ತು. ಇವತ್ತಿಗೂ ಕೂಡ ಹಳ್ಳಿ ಪ್ರದೇಶದಲ್ಲಿ BSNL ಬಿಟ್ರೆ ಬೇರೆ ನೆಟ್ವರ್ಕ್ ಸಿಗೋದಿಲ್ಲ. ಜಿಯೋ, ಏರ್ಟೆಲ್ ನಂತಹ ಖಾಸಗಿ ಕಂಪನಿಗಳು ಇವತ್ತಿಗೂ ಕೂಡ BSNLನ ಟವರ್ಗಳನ್ನ ಲೀಸ್ಗೆ ಪಡೆದುಕೊಂಡು ನೆಟ್ವರ್ಕ್ ಅನ್ನ ಕೊಡ್ತಾ ಇದೆ. ಅವರೆಲ್ಲ ಟಾರ್ಗೆಟ್ ಮಾಡೋದು ಕೇವಲ ಲಾಭ ಬರುವ ಪ್ರದೇಶಗಳನ್ನ ಮಾತ್ರ. ಆದರೆ BSNL ಹಳ್ಳಿಗೂ ನೆಟ್ವರ್ಕ್ ಕೊಡುವ ಯೋಜನೆ ಹಾಕಿಕೊಂಡಿದೆ. ಆ ಯೋಜನೆಗೆ ಟಾಟಾ ಸಹಕಾರ ಕೊಡ್ತಾ ಇದೆ. ಟಾಟಾ ಎಂಟ್ರಿ ಆಗ್ತಾ ಇದ್ದಂತೆ ಸ್ಟಾರ್ಲಿಂಕ್ ಕೂಡ BSNL ಜೊತೆ ಸೇರಿಕೊಳ್ಳುವ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ. ಅಲ್ಲಿಗೆ BSNLಗೆ ಆನೆ ಬಲದ ಜೊತೆಗೆ ಭೀಮಬಲ ಕೂಡ ಬಂದು ಬಿಟ್ಟಿದೆ. ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ, ಟಾಟಾ, ಎಲನ್ ಮಸ್ಕ್ ಒಡೆತನದ ಸ್ಟಾರ್ಲಿಂಕ್, BSNL ಈ 3 ಕಂಪನಿಗಳು ಒಂದಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಉಳಿದ ಕಂಪನಿಗಳ ಕತೆ ಏನಾಗಬಹುದು? ಅವುಗಳು ಯಾವ ವೇಗದಲ್ಲಿ ಬೆಳೆದಿದ್ದಾವೋ ಅದೇ ವೇಗದಲ್ಲಿ ಪಾತಾಳಕ್ಕೆ ಹೋದರೂ ಅಚ್ಚರಿ ಇಲ್ಲ. ಮುಂದಿನ ದಿನಗಳಲ್ಲಿ ದೇಶದ ಮೂಲೆ ಮೂಲೆಗೂ 4G ಸೇವೆಯನ್ನ ನೀಡೋದಕ್ಕೆ BSNL ಯೋಜನೆಯನ್ನ ರೂಪಿಸಿದೆ. ಈ ಯೋಜನೆಯಲ್ಲಿ ಯಶಸ್ವಿಯಾಗಿ ಬಿಟ್ರೆ ಅದು ನಮ್ಮ ದೇಶಕ್ಕೂ ಒಳ್ಳೆಯದು, BSNLಗೆ ಕೂಡ ಒಳ್ಳೆಯದು. ಸ್ಟಾರ್ಲಿಂಕ್ನ ಈ ಎಂಟ್ರಿ BSNLಗೆ ಯಾವ ರೀತಿ ಬೂಸ್ಟ್ ನೀಡಬಹುದು? ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.